ವೀಕ್ಷಕರೇ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಹಾರೈಸುತ್ತಾ ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗ. ಮಳೆಯಿಂದಾದ ಬೆಳೆ ಹಾನಿ ಪ್ರದೇಶಕ್ಕೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಭೇಟಿ. ಹೌದು, ಸಿಂಧನೂರು ತಾಲೂಕಿನ ಉದ್ದುಬಳ, ಈಜೆ, ಗೋಮರ್ಸಿ, ಮಾಡಸಿರವಾರ, ಬೆಳೆಗುರ್ಕಿ, ಅಲ್ಲಬನೂರು, ಹರಟನೂರು, ಬಾದರ್ಲಿ, ಗಿಣಿವಾರ, ಒಳಬಳ್ಳಾರಿ, ಹೆಡಗಿನಾಳ, ಯದ್ದಲದೊಡ್ಡಿ, ತಿಮ್ಮಾಪುರ, ಜಬಳಗೇರ ಹಾಗೂ ಇತರೆ ವಿವಿಧ ಹೋಬಳಿಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ಸಮೃದ್ಧವಾಗಿ ಬೆಳೆದಿರುವ ಬೆಳೆಗಳ ಮಧ್ಯೆ ನೀರು ನಿಂತು ಬೆಳೆಗಳು ಹಾನಿಯಾಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಇದನ್ನು ಅರಿತ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿಯವರು ಬೆಳೆ ಹಾನಿ ಪ್ರದೇಶಕ್ಕೆ ತಾಲೂಕು ಸಹಾಯಕ ಕೃಷಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಹಾನಿಗೊಳಗಾದ ಬೆಳೆಗಳನ್ನು ವೀಕ್ಷಿಸಿದರು. ಕೂಡಲೇ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ವರದಿ ನೀಡಲು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಶೀಘ್ರವೇ ಪರಿಹಾರ ವಿತರಿಸಲಾಗುವುದು ಎಂದು ಬಸನಗೌಡ ಬಾದರ್ಲಿ ಅವರು ರೈತರಿಗೆ ಧೈರ್ಯ ತುಂಬಿದರು. ಈ ವೇಳೆ ಕೃಷಿಕ ಸಮಾಜದ ಅಧ್ಯಕ್ಷರಾದಂತಹ ಶ್ರೀ ಹೊನ್ನನಗೌಡ ಬೆಳಕುರ್ಕಿ ಅವರು ಹಾಗೂ ಗ್ರಾಮಸ್ಥರು, ರೈತರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ವೆಂಕಟೇಶ್ ನಾಯಕ್, ಪ್ರಜಾಪವರ್ ಟಿವಿ, ಸಿಂಧನೂರು. ಮಲ್ಲಯ್ಯನ ಮಠದಲ್ಲಿ 9 ದಿನಗಳ ಕಾಲ ಜಗನ್ಮಾತೆ ಶ್ರೀದೇವಿ ಪುರಾಣ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವ ಶ್ರೀ ಮಲ್ಲಯ್ಯನ ಮಠದಲ್ಲಿ ಪ್ರತಿ ವರ್ಷ ಮಹಾನವಮಿ ಹಬ್ಬದ ಅಂಗವಾಗಿ 9 ದಿನಗಳ ಕಾಲ ಪ್ರತಿದಿನ ಸಂಜೆ ದೇವಸ್ಥಾನದಲ್ಲಿ ಆಧ್ಯಾತ್ಮಿಕ ಚಿಂತಕರು, ಹಿರಿಯರಾದಂತಹ ಶ್ರೀ ರುದ್ರಪ್ಪ ಅಳವಂಡಿ, ಈಶ್ವರ ಬನ್ನಿಕೊಪ್ಪ, ಜಗನ್ಮಾತೆ ದೇವಿಯ ವಿಷಯ ಕುರಿತು ಪುರಾಣ ನಡೆದುಕೊಂಡು ಬರುತ್ತಿದೆ. ಪ್ರತಿದಿನ ಸಂಜೆ ನಡೆಯುವ ಶ್ರೀದೇವಿಯ ಪುರಾಣವನ್ನು ಕೇಳಲು ಓಣಿಯ ಹಿರಿಯರು, ಮಹಿಳೆಯರು, ಯುವಕರು, ಮಕ್ಕಳು ಆಗಮಿಸಿ ಶ್ರೀದೇವಿಯ ಪುರಾಣವನ್ನು ಕೇಳಿ ಪುನೀತರಾಗುತ್ತಾರೆ. ನ್ಯೂಸ್ ರಿಪೋರ್ಟ್ ವೀರಣ್ಣ, ಹಡ್ಪದ್, ಲಕ್ಷ್ಮೇಶ್ವರ. ತಿರುಗ್ತಾ ಮಹಿಷಾಸುರ ಅನ್ನತಕ್ಕಂಥ ಮಹಾದೈತ್ಯವನ್ನವರ ರಾಜರಾಜಾದಿಗಳನ್ನು ಸರಿಪಡೆದ, ಚಕ್ರಾಧಿಪತಿಗಳನ್ನು ಸರಿಪಡೆದ, ದೇವಾನುದೇವತೆಗಳನ್ನು ಓಡಿಸ್ತಾ ಕಾರಾಕಾಡಿದ್ದೇವೆ ಮಹಾಬಲಿದ ಜಗನ್ಮಾತೆಯ ದಿವ್ಯವಾದಂಥ ತ್ರಿಶೂಲದಿಂದ ಪ್ರಾಣತ್ಯಾಗವನ್ನು ಮಾಡಿ ಯಮಲೋಕಕ್ಕೆ ಹೋಗತಕ್ಕಂಥವನ. ಚಾಮರಾಜನಗರ ದಸರಾ ಮಹೋತ್ಸವ ಮಿಮಿಕ್ರಿ ಗೋಪಿ, ಉಮ್ಮತ್ತು ರಾಜು, ಬಸವರಾಜು ಜಬರ್ದಸ್ತ್ ಕಾಮಿಡಿಗೆ ಬಿದ್ದು ಬಿದ್ದು ನಕ್ಕ ಪ್ರೇಕ್ಷಕರು. ಹೌದು, ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ವತಿಯಿಂದ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಡೆದಂತಹ 7ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಯನ, ನೃತ್ಯ, ಮಿಮಿಕ್ರಿ ಕಾಮಿಡಿ, ಹಾಸ್ಯ ಸಂಚಿ ಕಾರ್ಯಕ್ರಮ ಗಮನ ಸೆಳೆಯಿತು. ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತಹ ರಾತ್ರಿ ನಡೆದ ಕಾರ್ಯಕ್ರಮದಲ್ಲಿ ಮಿಮಿಕ್ರಿ ಗೋಪಿಯವರ ಜಬರ್ದಸ್ತ್ ಕಾಮಿಡಿ ಪ್ರೇಕ್ಷಕರನ್ನ ರಂಜಿಸಿತು. ಸೋಬಾನಿ ಪದ ಪ್ರೇಕ್ಷಕರಿಗೆ ಇಂಪು ನೀಡಿತು. ಅವತಾರ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ತಂಡ ಸಾದರಪಡಿಸಿದಂತಹ ನೃತ್ಯ ವೈಭವ ಗಮನ ಸೆಳೆದು ಪ್ರೇಕ್ಷಕರಿಗೆ ಮುದ ನೀಡಿತು. ಉಮ್ಮತ್ತೂರು ಬಸವರಾಜು ಜೂನಿಯರ್, ವಿಷ್ಣುವರ್ಧನ್ ಜೂನಿಯರ್, ಶಂಕರ್ನಾಗ್ ತಂಡ ನಡೆಸಿಕೊಟ್ಟಂತಹ ಹಾಸ್ಯ ಸಂಚೆ ಕಾರ್ಯಕ್ರಮ ಪ್ರೇಕ್ಷಕರನ್ನ ನಗುನಗಿಸಿತು. ಕನ್ನಡ ಚಳವಳಿಗಾರರು ಸತ್ಯ ಹರಿಶ್ಚಂದ್ರ ಚಿತ್ರ ಹಾಡಿಗೆ ಕುಣಿದು ಸಂಭ್ರಮಿಸಿದರು. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಕಲಾವಿದರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಮಾಜಿ ಸದಸ್ಯ ಗಣೇಶ್ ದೀಕ್ಷಿತ್, ಉದ್ಯಮಿ ಶ್ರೀನಿಧಿ ಕುದರ್, ಕನ್ನಡ ಚಳವಳಿಗಾರ ವರದನಾಯಕ್, ಗೋವಿಂದರಾಜು ಮುಟ್ಟಿಗೆ, ಜಗದೀಶ್ ಜಿ ಬಂಗಾರು, ಪನ್ಯದಹುಂಡಿ ರಾಜ್, ಚಾವೆಂ ರಾಜ್, ಗೋಪಾಲ್, ಮಹೇಶ್ ಗೌಡ, ಆಟೋ ಲಿಂಗರಾಜು, ಶಿವಣ್ಣ ಇತರರು ಹಾಜರಿದ್ದರು. ಹೊಮ್ಮ ನಂಜುಂಡನಾಯಕ್, ಪ್ರಜಾಪವರ್, ಚಾಮರಾಜನಗರ. ಈ nonsense interest preserving body basically ನಾಯಿ ವಾಕ್ಯವಾಗಿ ಎಲ್ಲ ಚಾಮರಾಜನಗರ ಮಹಾಚಾರ್ಯರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಕಾಮನೆಗಳ ಮೋದಿಯವರಿಗೆ ನಾನು ಹೇಳೋ
ಕೇಳಿಸ್ತೀವಿ. ನೀವು ಹೋಗಿ ಕಡೆ ಬರ್ತೀರಿ. ಈಗ ಹಲವಾರು ಸ್ಕೂಲ್ ಮಾಡಿದ್ದೀವಿ. ಇವತ್ತೊಂದು 2 ವರ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ನೀವು ಕರ್ನಾಟಕಕ್ಕೆ ಒಂದು ಗೌರವ ಜನಪ್ರತಿನಿಧಿ ಮಹಾರಾಷ್ಟ್ರದ ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸ ಕೈಗೊಂಡು ಬಿಎಸ್ಐ ತಂಡಕ್ಕೆ ಬೀಳ್ಕೊಡುಗೆ. ಅಶೋಕ ವಿಜಯದಶಮಿ ಹಾಗೂ 69ನೇ ದೀಕ್ಷಾ ಮಹೋತ್ಸವದ ಅಂಗವಾಗಿ ಮಹಾರಾಷ್ಟ್ರದ ಐತಿಹಾಸಿಕ ಸ್ಥಳಗಳಿಗೆ ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಘಟಕದ ವತಿಯಿಂದ ಪ್ರವಾಸ ಕೈಗೊಂಡು ನಗರದ ರೈಲ್ವೆ ನಿಲ್ದಾಣದಿಂದ ರೈಲಿನಲ್ಲಿ ಹೊರಟ 45 ಮಂದಿ ಬೌದ್ಧ ಉಪಾಸಕರ ತಂಡಕ್ಕೆ ಬೀಳ್ಕೊಡಲಾಯಿತು. ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷ ಆರ್ ಬಸವರಾಜು ಮಾತನಾಡಿ, ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಘಟಕ ವತಿಯಿಂದ ಮಹಾರಾಷ್ಟ್ರ ಐತಿಹಾಸ ಸ್ಥಳಗಳಿಗೆ ಪ್ರವಾಸ ಕೈಗೊಂಡು 45 ಮಂದಿ ಬೌದ್ಧ ಉಪಾಸಕರ ತಂಡ ಪ್ರವಾಸ ಹೊರಟಿದೆ. ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಕೋರಿದರು. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಾಳೆ 9 ಬಸ್ಸಿನಲ್ಲಿ 395 ಮಂದಿಗೆ ನಾಗಾಪುರ ದೀಕ್ಷಾಭೂಮಿ ತೆರಳುತ್ತಿರುವುದು ಸಂತಸಕರವಾಗಿದೆ ಎಂದರು. ತಾಲೂಕು ಅಧ್ಯಕ್ಷ ಕೃಷ್ಣಯ್ಯ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ ಪ್ರವಾಸ ತಂಡಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ನಾಗೇಂದ್ರ ಸ್ವಾಮಿ, ಡಿ ಸೋಮಣ್ಣ, ಬೌದ್ಧ ಉಪಾಸಕರ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾ ಪವರ್ ಟಿವಿ, ಚಾಮರಾಜನಗರ. ಈ ದಿನ ಎಲ್ಲ ಚಾಮರಾಜನಗರದಿಂದ ಸುಮಾರು 45 ಜನ ಚೈತ್ಯಭೂಮಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಇವರೆಲ್ಲರಿಗೂ ಶುಭವನ್ನು ಕೋರ್ತಾ ಇವರ ಯಾತ್ರೆ ಸುಖಕರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ. ಈ ದಿನ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಸುಮಾರು ನಾಗಪುರ ಹಾಗೂ ಪೂರ್ಣ ಮತ್ತು ಚೈತ್ಯಭೂಮಿಗೆ ಹೊರಟಿರೋಂಥ ಎಲ್ಲ ಪ್ರವಾಸಾರ್ಥಿಗಳಿಗೆ ಶುಭಾಶಯವನ್ನು ಕೋರ್ತಾ BSI ಸಂಘಟನೆ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಪ್ರಬಲವಾಗಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪ್ರವಾಸಿಗಳಿಗೂ ಸಹ ಬುದ್ಧ ಧಮ್ಮದ ಸಂಘವು ಸದಾ ಅವರಿಗೆ ಆಶೀರ್ವಾದವನ್ನು ಕರುಣಿಸಿ ಸತ್ಸಂಗದಲ್ಲಿ ಅವರು ಲೀನ ಆಗಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ. ಇದು BSI ಸಂಘಟನೆಯ ಶುಭಾಶಯಗಳು. ಒಂದು ಕಡೆ ಈ ಐತಿಹಾಸಿಕ ಸ್ಥಳಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯಭೂಮಿಗಾಗಿ ಇವತ್ತಿನ ಪ್ರವಾಸ ಕೈಗೊಂಡಿದ್ದೇವೆ. ಇದರಲ್ಲಿ ಇವತ್ತಿನ ಒಂದು ಚೈತ್ಯಭೂಮಿಗೆ 595 ಜನ ಒಂದು ಎಲ್ಲರೂ ಕೂಡ ಹೊರಟಿದ್ದಾರೆ. ಅದರಲ್ಲಿ 395 ಜನ ಬಸ್ಸು, 9 ಬಸ್ಸುಗಳು ಹೋಗ್ತಾ ಇದೆ. ಅದರಲ್ಲಿ ಇಲ್ಲಿಂದ ಟ್ರೈನಿಂದ ನಮ್ಮ ಒಂದು ನಗರದಿಂದ 43 ಜನ ಪ್ರವಾಸವನ್ನು ಕೈಗೊಂಡಿದ್ದಾರೆ ಬಂಧುಗಳು. ಹಾಗಾಗಿ ಇಲ್ಲಿ ಐತಿಹಾಸಿಕ ಸ್ಥಳಗಳನ್ನು ನೋಡಲು ಈ ಯಾತ್ರೆ ಹೊರಟಿದೆ. ಚೈತ್ಯಭೂಮಿಯಿಂದ ಪೂರ್ಣ ಮತ್ತು ಅನೇಕ ಸ್ಥಳಗಳನ್ನು ನೋಡಿ ಅವರು ಬರ್ತಾರೆ. ಮತ್ತು ಅವರಿಗೆ ಎಲ್ಲ ಸೌಕರ್ಯಗಳನ್ನು ನಮ್ಮ ಶಿವಣ್ಣ ಅಲ್ಲಿ ಎಲ್ಲರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ ಚೈತ್ಯಭೂಮಿಯಲ್ಲಿ, ದಾದರ್ನಲ್ಲಿ. ಹಾಗಾಗಿ ಅವರಿಗೆಲ್ಲ ಬುದ್ಧ ಧಮ್ಮ ಸಂಘದ ಒಂದು ಆಶ್ರಯ ದೊರೆತು ಅವರೆಲ್ಲರೂ ಸುಖವಾಗಿ ಹೋಗಿದ್ದು ಬರಲಿ ಅಂತ ಹೇಳ್ತಾ ಅವರಿಗೆಲ್ಲ ಆಶೀರ್ವಾದ. ಸಂತಿಬೆನ್ನೂರು ತಾಲೂಕು ಪಾಂಡೋಮಟ್ಟಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪಾಂಡೋಮಟ್ಟಿ ವಿರಕ್ತ ಮಠದಲ್ಲಿ ನೆಲ ಜಲ ಸಂರಕ್ಷಣೆ ಮತ್ತು ಮಳೆನೀರು ಕೊಯ್ಲು ಕುರಿತು ರೈತ ಕ್ಷೇತ್ರ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಭವ್ಯವಾಗಿ ಪ್ರಾರಂಭಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ನಿವೃತ್ತ ವಕೀಲರು ಮಲ್ಲಿಕಾರ್ಜುನ್ ರವರು ರೈತರಿಗೆ ನೆಲ ಜಲ ಸಂರಕ್ಷಣೆ ಹಾಗೂ ಮಳೆ ನೀರು ಕೊಯ್ಲಿನ ಮಹತ್ವವನ್ನು ವಿವರಿಸಿದರು.
ಅವರು ರೈತರಿಗೆ ಚೆಕ್ ಡ್ಯಾಂ ನಿರ್ಮಾಣ, ಬದುಗಳ ನಿರ್ಮಾಣ, ಸಿಮೆಂಟ್ ಮತ್ತು ಕಲ್ಲುಗಳಿಂದ ಇಳಿಜಾರು ಪ್ರದೇಶದಲ್ಲಿ ಒಡ್ಡು ಹಾಕುವುದು, ಗಿಡ ನೆಡುವ ಮೂಲಕ ಮಣ್ಣಿನ ಸವಕಳಿ ತಡೆದು ಫಲವತ್ತತೆ ಉಳಿಸುವುದು, ಬೆಳೆಗಳನ್ನು ಅಡ್ಡವಾಗಿ ಬಿತ್ತುವ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದು ಮೊದಲಾದ ಪ್ರಾಯೋಗಿಕ ಸಲಹೆಗಳನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರದೀಪ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಊರಿನ ಗಣ್ಯರಾದ ಜಗದೀಶ್, ದೇವರಾಜ್, ನಿವೃತ್ತ ವಕೀಲರು ಮಲ್ಲಿಕಾರ್ಜುನ್, ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು, ವಲಯ ಮೇಲ್ವಿಚಾರಕರಾದ ಶಿವರಾಜ್, ಕೃಷಿ ಅಧಿಕಾರಿಗಳಾದ ಶರಣಬಸವ, ಸೇವಾ ಪ್ರತಿನಿಧಿಗಳಾದ ಚೈತ್ರಾ, ಮಮತಾ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಮೂಲಕ ರೈತರಿಗೆ ಜಲ ಸಂರಕ್ಷಣೆ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಉಳಿಸುವ ಪ್ರಾಯೋಗಿಕ ಮಾಹಿತಿ ದೊರಕಿತು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಬಿಸಿಲಿಗೆ ಬೆಲ್ಲ ಸಕ್ಕರೆಯಾಗು ನೀಲ ತತ್ವದ ನಿಂಗೆ ಎಲ್ಲರಲ್ಲೂ ರಾಗು ಅಂತ ಕಗ್ಗದ ಸಾಲಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಸುವಿಗೆ ಕಣ್ಣು ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಚಂದ. ಕರ್ನಾಟಕದಲ್ಲಿ ನಂಬರ್ 1 ಸುದ್ದಿಯಾಗಿ ಹೊರಬರುತ್ತಿರುವ ಕೆ. ಮಹೇಶ್ ಪ್ರಧಾನ ಮುಖ್ಯ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಗಜೇಂದ್ರಗಡ ಇವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪ್ರಜಾಪವರ್ ಸುದ್ದಿವಾಹಿನಿ ಇನ್ನೂ ಎತ್ತರಕ್ಕೆ ಬೆಳೆಯಲೆಂದು ಕಲಬುರಗಿ ವಿಭಾಗದ ಮುಜಾವರ್, ರಾಯಚೂರು ಜಿಲ್ಲೆಯ ಉಸ್ತುವಾರಿ ವೆಂಕಟೇಶ್ ನಾಯಕ್ ನೇತೃತ್ವದಲ್ಲಿ ಮಸ್ಕಿ ತಾಲೂಕು ಅಧ್ಯಕ್ಷರು, ತಾಲೂಕು ವರದಿಗಾರ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ ಇವರ ನೇತೃತ್ವದಲ್ಲಿ ಪೂಜ್ಯರೊಂದಿಗೆ ಅತಿಥಿ ಮಹನೀಯರೊಂದಿಗೆ ಪ್ರಜಾಪವರ್ ಹಾಗೂ ಎನ್ಕೆಎಸ್ ಸುದ್ದಿವಾಹಿನಿ ಇನ್ನೂ ಹೆಚ್ಚು ರಾಜ್ಯದಲ್ಲಿ ನಂಬರ್ 1 ಸುದ್ದಿವಾಹಿನಿಯಾಗಿ ಕೇಬಲ್ ಸುದ್ದಿಯಾಗಿ ಹೊರಬರಲಿ ಎಂದು ಆಶಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನೆರೆದಿದ್ದಂತಹ ಸಮಸ್ತ ಬಾಂಧವರು ಪ್ರಜಾಪವರ್ ಎನ್ಕೆಎಸ್ ಸುದ್ದಿವಾಹಿನಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ನಿನ್ನೆ ವಿಶ್ವ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಎಲ್ಲ ಪತ್ರಿಕಾ ಮಿತ್ರರೊಂದಿಗೆ ಪ್ರಜಾಪವರ್ ಹಾಗೂ ಎನ್ಕೆಎಸ್ ಸುದ್ದಿವಾಹಿನಿಯ ಎಲ್ಲ ಸಿಬ್ಬಂದಿಗಳೊಂದಿಗೆ ಸರಳ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಮೈಸೂರು ವಿಭಾಗದ ಐಟಿಐಗಳ ಅಭಿವೃದ್ಧಿಗೆ ಮಂಜುಳರವರ ದಿಟ್ಟ ಹೆಜ್ಜೆ. ಮೈಸೂರು ವಿಭಾಗದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಶೈಕ್ಷಣಿಕ ಗುಣಮಟ್ಟದ ಮತ್ತು ಮೂಲಸೌಕರ್ಯ ಸುಧಾರಣೆಯಲ್ಲಿ ಜಂಟಿ ನಿರ್ದೇಶಕರಾದ ಮಂಜುಳಾ ಅವರು ತೋರಿಸಿರುವ ದಿಟ್ಟ ಕಾರ್ಯಪಟುತ್ವ ಶ್ಲಾಘನೀಯವಾಗಿದೆ. ಅವರು ಕೈಗೊಂಡಿರುವ ಅನೇಕ ನವೀನ ಕಾರ್ಯಕ್ರಮಗಳಿಂದಾಗಿ ಸರ್ಕಾರಿ ಐಟಿಐಗಳು ಇಂದಿಗೆ ಕೇವಲ ತರಬೇತಿ ಕೇಂದ್ರಗಳಲ್ಲದೆ ಉದ್ಯೋಗ ಮತ್ತು ಸ್ವಾವಲಂಬನೆಯ ಭರವಸೆ ನೀಡುವ ಕೌಶಲ್ಯ ಮಂದಿರಗಳಾಗಿ ಪರಿಣಮಿಸುತ್ತಿವೆ. ಮಂಜುಳಾ ಮೇಡಂ ಅವರ ನೇತೃತ್ವದಲ್ಲಿ ಹಲವು ಸಂಸ್ಥೆಗಳಲ್ಲಿ ಡಿಜಿಟಲ್ ತರಗತಿಗಳು, ಸ್ಮಾರ್ಟ್ ಲ್ಯಾಬ್ಗಳು ಹಾಗೂ ಅತ್ಯಾಧುನಿಕ ಯಂತ್ರೋಪಕರಣಗಳು ಅಳವಡಿಕೆಯಾಗಿದ್ದು ವಿದ್ಯಾರ್ಥಿಗಳು ಕೈಗಾರಿಕೆಗಳಲ್ಲಿ ಬೇಕಾಗುವ ಪ್ರಾಯೋಗಿಕ ಜ್ಞಾನವನ್ನು ನೇರವಾಗಿ ಅನುಭವಿಸುವಂತಾಗಿದೆ. ಇನ್ನು ಕೈಗಾರಿಕೆಗಳೊಂದಿಗೆ ನೇರ ಸಂಪರ್ಕ ಬೆಳೆಸಿ ಪ್ಲೇಸ್ಮೆಂಟ್ ಸೆಲ್ಗಳನ್ನು ಬಲಪಡಿಸಿರುವುದು ಅನೇಕ ತರಬೇತಿದಾರರಿಗೆ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಿದೆ. ಜೊತೆಗೆ ಉದ್ಯಮಶೀಲತಾ ತರಬೇತಿಗೆ ಆದ್ಯತೆ ನೀಡಿ ಯುವಕರು ಉದ್ಯೋಗ ಕೊಡುವವರಿಂದ ಉದ್ಯೋಗ ಸೃಷ್ಟಿಸುವವರಾಗಿ ರೂಪುಗೊಳ್ಳಲು ಪ್ರೋತ್ಸಾಹಿಸಿದ್ದಾರೆ. ಇನ್ನು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳನ್ನು ತಲುಪಿಸುವತ್ತ ಮಂಜುಳಾರವರು ನಿಷ್ಠೆಯ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನಾಧಾರಿತ ಕೌಶಲ್ಯ ತಲುಪಿಸಲು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿರುವುದು ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಇನ್ನು ಸಿಬ್ಬಂದಿ ಹಾಗೂ ತರಬೇತಿದಾರರೊಂದಿಗೆ ನಿರಂತರ ಸಮಾಲೋಚನೆ ನಡೆಸಿ ಶಿಸ್ತಿನಿಂದ ಕೂಡಿದ ಪಾರದರ್ಶಕ ಆಡಳಿತವನ್ನು ಜಾರಿಗೆ ತಂದಿರುವುದು ಮೈಸೂರು ವಿಭಾಗದ ಐಟಿಐಗಳಲ್ಲಿ ಉತ್ತಮ ವಾತಾವರಣ ನಿರ್ಮಿಸಿದೆ. ಇಂದಿನ ಯುವಜನತೆಗೆ ಬೇಕಾದ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸುವ ದಾರಿಗೆ ಮಂಜುಳಾರವರು ಹಾಕಿಕೊಟ್ಟ ಹೆಜ್ಜೆಗಳು ವಿಶಿಷ್ಟವಾಗಿವೆ. ಆದ್ದರಿಂದಲೇ ಮೈಸೂರು ವಿಭಾಗದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಅಭಿವೃದ್ಧಿ ಮತ್ತು ತರಬೇತಿದಾರರ ಭವಿಷ್ಯ ರೂಪಿಕೆಯಲ್ಲಿ ಅವರ ಸೇವೆ ಅಪ್ರತಿಮೆಯೆಂಬ ಅಭಿಪ್ರಾಯವು ಸಮಾಜದ ವಿವಿಧ ಹಂತಗಳಿಂದ ವ್ಯಕ್ತವಾಗಿವೆ. ವರದಿ ಪ್ರದೀಪ್ HE, ಪ್ರಜಾಪವರ್ ಟಿವಿ, ತರೀಕೆರೆ. ಕಾರ್ಯಸ್ಥಗಿತಗೊಂಡಿರುವ ತರೀಕೆರೆ ವಿಜ್ಞಾನ ಇಂಡಸ್ಟ್ರೀಸ್ ಕಂಪನಿಗೆ ಪುನಶ್ಚೇತನಗೊಳಿಸುವಂತೆ ಒತ್ತಾಯ.
ಪ್ರಸಿದ್ಧ ಇಂಜಿನಿಯರಿಂಗ್ ತಜ್ಞ ಹಾಗೂ ರಾಷ್ಟ್ರ ನಿರ್ಮಾಣ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಕೂಸುವಾಗಿ ಬೆಳೆದಿದ್ದ ತರೀಕೆರೆ ವಿಜ್ಞಾನ ಇಂಡಸ್ಟ್ರಿಯಲ್ ಲಿಮಿಟೆಡ್ ಕಂಪನಿಯು ಸಾವಿರಾರು ಮಂದಿಗೆ ಉದ್ಯೋಗ ನೀಡುತ್ತಾ ಅನೇಕ ಕುಟುಂಬಗಳಿಗೆ ಅನ್ನದಾತನಂತಾಗಿತ್ತು. ಆದರೆ ಕೆಲ ಹಿತಾಸಕ್ತಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಲವು ವರ್ಷಗಳ ಹಿಂದೆ ಕಂಪನಿ ಸ್ಥಗಿತಗೊಂಡಿರುವುದು ತಾಲೂಕಿನ ಜನತೆಗೆ ದೌರ್ಭಾಗ್ಯವಂತಾಗಿದೆ ಎಂದು ತರೀಕೆರೆ ತಾಲೂಕಿನ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಕೆವಿ ನಾಗೇಶ್ ಗೌಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಪ್ರಸ್ತುತ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ದೇಶಾದ್ಯಂತ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಜೊತೆಗೆ ಮುಚ್ಚಿಹೋಗಿದ್ದ ಭದ್ರಾವತಿ ವಿಐಎಸ್ಎಲ್ ಸೇರಿ ಅನೇಕ ಬೃಹತ್ ಕೈಗಾರಿಕೆಗಳಿಗೆ ಮರುಜೀವ ನೀಡುತ್ತಿರುವ ಹಿನ್ನೆಲೆಯಲ್ಲಿ ತರೀಕೆರೆ ವಿಜ್ಞಾನ ಇಂಡಸ್ಟ್ರೀಸ್ ಕಂಪನಿಗೂ ಮರುಜೀವ ನೀಡುವ ಮೂಲಕ ತಾಲೂಕಿಗೆ ಪುನಃ ಚೈತನ್ಯ ನೀಡಬೇಕು ಎಂದು ಅವರು ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ತರೀಕೆರೆ ತಾಲೂಕಿನಲ್ಲಿ ಒಕ್ಕಲಿಗರು 16,000 ಜನಸಂಖ್ಯೆ ಸೇರಿ ವಿವಿಧ ಸಮಾಜಗಳ ಲಕ್ಷಾಂತರ ಮಂದಿ ಜೀವನವನ್ನು ನಡೆಸುತ್ತಿದ್ದಾರೆ. ಆದರೆ ವಿಐಎಲ್ ಮತ್ತು ವಿಐಎಸ್ಎಲ್ ಕಂಪನಿಗಳು ನಿಂತು ಹೋದ ಪರಿಣಾಮ ಅನೇಕರು ಕಾಫಿ, ಅಡಿಕೆ, ತೆಂಗು ತೋಟಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಜೀವನ ನಡೆಸುತ್ತಿದ್ದಾರೆ. ಆದ್ದರಿಂದ ಸ್ಥಗಿತಗೊಂಡಿರುವ ಕಂಪನಿಗಳಿಗೆ ಮರುಜೀವ ನೀಡುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಒಕ್ಕಲಿಗರ ಸಮಾಜದ ಅಧ್ಯಕ್ಷ ಟಿಎಂ ಉಮಾಶಂಕರ ಮನವಿ ಮಾಡಿದ್ದಾರೆ. ವರದಿ ಪ್ರದೀಪ್ HE, ಪ್ರಜಾಪವರ್ ಟಿವಿ, ತರೀಕೆರೆ. ಹಾವೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಕಾರ್ಯಕ್ರಮ ಜರುಗಿತ್ತು. ಕಾರ್ಯಕ್ರಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರಾದ ಶ್ರೀ ಪಿ ಕೃಷ್ಣೇಗೌಡ ಹಾಗೂ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಹೋಬಳಿ ಮಟ್ಟದ ಪದಾಧಿಕಾರಿಗಳು, ಗ್ರಾಮ ಘಟಕದ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಬಂದಂತಹ ಪದಾಧಿಕಾರಿಗಳು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ವಿಶೇಷವಾಗಿ ಮಹಿಳಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಮಹಿಳೆಯರು ಎಲ್ಲ ರಂಗದಲ್ಲೂ ಸಹಿತ ಮುಂದೆ ಬರಬೇಕೆನ್ನುವ ದಯೆ ವಾಕ್ಯೆಯೊಂದಿಗೆ ತುಂಬಾ ಅರ್ಥಗರ್ಭಿತವಾಗಿ ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ತಾಲೂಕು ಅಧ್ಯಕ್ಷರ ಪದಗ್ರಹಣ ದಿನಾಂಕ 28/9/2025 ಬೆಳಗ್ಗೆ 12 ಗಂಟೆಗೆ ಹಾವೇರಿ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ಕುರಿತು ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರು ಹಾವೇರಿ ಜಿಲ್ಲೆಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರನ್ನಾಗಿ ಆನಂದ್ ಮುರುಡಪ್ಪನವರ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಪ್ರೇಮಲತಾ ಮುದ್ದಿಯವರನ್ನು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಹಾಗೂ ತಾಲೂಕು ಸಮಿತಿ ಪದಾಧಿಕಾರಿಗಳನ್ನು ರಾಜ್ಯ ಸಮಿತಿ ಆಯ್ಕೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷ ನಾಗರಾಜ್ ಮಡಿವಾಳರ್, ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ಸತೀಶ್ BM, ರಾಮನಗರದ ಅಧ್ಯಕ್ಷರಾದ ಪ್ರದೀಪ್, ಬೆಳಗಾವಿ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಜೋಶಿ, ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ಗೀತಾ ಅರಳಿಮಠ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್, ಗೋಣೆ ಮನ್ನಾವರ್ ಕಾರ್ಯಾಧ್ಯಕ್ಷರಾದ ಆನಂದ ಹಡಪದ್, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಹಡಪದ್, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗಂಗಾಧರಯ್ಯ ಪಾಟೀಲ್, ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದ ಮಹೇಶ್ ಪವಾಡಿ, ಸವಣೂರು ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಮೈಲಾರ, ಹಾವೇರಿ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಸಿದ್ದಣ್ಣನವರ್ ಮತ್ತು ಮಾರುತಿ ತಾಂಬ್ಳೆ, ಹಾನಗಲ್ ತಾಲೂಕು ಅಧ್ಯಕ್ಷರು ಜಿಲ್ಲಾ ಜಂಟಿ ಕಾರ್ಯದರ್ಶಿ ಮಾರುತಿ ಮಡಿವಾಳ, ಜಿಲ್ಲಾ ತಿರುಕಪ್ಪ ತಿಮ್ಮಣ್ಣನವರ್, ಮಹಲಿಂಗಪ್ಪ ದೇವಗೇರಿ, ಯುವ ಘಟಕದ ಅಧ್ಯಕ್ಷರು ಸವನೂರು ಶಂಭುಕೇರಿ, ಯುವ ಘಟಕದ ಅಧ್ಯಕ್ಷರು ಶಿಗ್ಗಾಂವ್, ರವಿ ಕಡಕೋಳ, ಶಿವಾನಂದ್ ಚಾಕಲಬ್ಬಿ, ರುಕ್ಮಿಣಿ ಹುಲಿಕಟ್ಟಿ, ರೂಪಾ ಭಂಗಿ, ಲಕ್ಷ್ಮೀ ಮೇಲ್ಮುರಿ, ಆರತಿ ವಾರಂಗ, ಮಹದೇವಪ್ಪ ಅಳಲಗೇರಿ, ನಿಂಗರಾಜ್ ಮರಡಿ, ಇನ್ನು ಜಿಲ್ಲೆಯ ಸಮಸ್ತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು, ಮಹಿಳಾ ಅಧ್ಯಕ್ಷರು ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ವರದಿ ಮಲ್ಲಿಕಾರ್ಜುನ ಹಾವೇರಿ, ಪ್ರಜಾಪವರ್ ಟಿವಿ. ಕೂಡ ಯಾರಿಗೆ ಮಹಿಳಾ ಆಯೋಗ ಕೆಲಸ ತಂತ್ರ ಇದೆ.
ಯಾವುದೇ ಆಯೋಗಗಳು ಯಾವೇ ಇಲಾಖೆಗಳು ಒಬ್ಬರ ಗುಲಾಮರಾಗೆ ಕೆಲಸ ಮಾಡ್ತಕ್ಕಂಥದ್ದು. ಇದು ಹೊಂದ್ಕೊಂಡು ಕಳ್ಳರ ಸಂತ್ಕೋದಂಗೆ ಇದು ವ್ಯವಸ್ಥೆ. ಇವತ್ತು ದಿನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ನಮ್ಮ ತೆರಿಗೆನ 100 ಕೋಟಿ ಲೂಟಿ ಹೊಡಿತಾರೆ. ನಾವ್ ಯಾರು ಕೇಳಲ್ಲ. ಇವತ್ತೇನೋ ನನ್ನ ಗೆಳೆಯರು ಒಂದಷ್ಟು ಜನ ಕೇಳುವಂತ ಮನಸ್ಸುಗಳು ಬಂದಿದೆ. ಅದರಲ್ಲಿ ನಮ್ಮ ನಿಕಂಡ ಬಹಳ ಅತಿ ಕಮ್ಮಿ ಇದ್ರಲ್ಲಿ ಅವ್ರ ಗ್ರಾಮಗಳಲ್ಲಿದ್ದಂಥ ಸಮಸ್ಯೆಗಳನ್ನ ಇವತ್ತು ನಿಮ್ಗೆ ಹೇಳ್ತೀನಿ, ಪರಿಹಾರನೇ ಸಿಕ್ಕಿರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತು ನನ್ನ ಕಾರ್ಯಕರ್ತರು ಅವರೇ ಸರಿ ಮಾಡ್ಕೊಳ್ಳುವಂತ ಅಧಿಕಾರಿಗಳಿಗೆ ಚಿಮಾರೆ ಹಾಕಿ ಕೆಲಸ ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ನಾವೇನ್ ಕೇಳಿಲ್ಲ ಅಂದ್ರೆ ಯಾರು ಕೂಡ ಮಾಡಲ್ಲ ಅಂತಕ್ಕಂಥದ್ದು. ತಾಯಿ ಇವತ್ತು ಮಗು ಹತ್ರನೇ ಆಡ್ಕೊಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಹಾಗಾಗಿ ಹೆಣ್ಮಕ್ಳು ವಿಶೇಷವಾಗಿ ನಮ್ಮ ಸಂಘಟನೆ ಯಾರೇ ಕಾರ್ಯಕರ್ತರಲ್ಲಿ ಗೌರವಿತವಾಗಿ ಕಾಣ್ತಕ್ಕಂಥ ಗೌರವಿತವಾಗಿ ನಡೆಸಿಕೊಳ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅವ್ರ ಹಿನ್ನೆಲೆ ಅವ್ರ ನಡೆಬಂದಾರಿ ಮತ್ತು ಅವ್ರು ಏನು ಅಂತ ಯಾರು ಕೂಡ ಕೆಟ್ಟಾಗಿ ನೋಡಕ್ ಹೋಗ್ಬೇಡಿ. ದಯಮಾಡಿ ಹೆಣ್ಣು ಮಕ್ಕಳನ್ನ ಗೌರವಿತವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಸಮಾಜ ಇವತ್ತು ಅವರ ಒಂದು ಇದಕ್ಕೆ ನಾವು ಯಾವಾಗಲೂ ಕೂಡ ಸ್ಫೂರ್ತಿಯಾಗಿ ಅವ್ರನ್ನ ಮುಂದೆ ಬಿಟ್ಟು ನಾವೆಲ್ಲ ಹಿಂದೆ ಹೋಗಿ ಅವ್ರಿಗೆ ಬೆಂತಟ್ಟುವಂತ ಕೆಲಸ ಮಹಿಳೆಯರು ಮಾಡಿದ್ರೆ ಮಾತ್ರ ಸಮಾಜ. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ದಿನಾಂಕ 24/9/2025 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಅತ್ಯುತ್ತಮ ಶಾಲೆ ಪ್ರಶಸ್ತಿಗೆ ಫೀನಿಕ್ಸ್ ಇಂಟರ್ನ್ಯಾಷನಲ್ ಶಾಲೆ ಆಯ್ಕೆಯಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಸಂತೋಷ್ ದಾಸ್ ಅವರಿಗೆ ಶ್ರೀ ಶಶಾಂಕ ಕೌಜಲಗಿ ಅವರಿಂದ ಹಾಗೂ ಶಾಲೆಯ ಸಿಬ್ಬಂದಿಯಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾಗಿ ಹಲವು ಗಣ್ಯರು ಹಾಜರಿದ್ದರು. ಇನ್ನು ಈ ಪ್ರಶಸ್ತಿ ಶಾಲೆಯ ಪೋಷಕರು, ವಿದ್ಯಾರ್ಥಿಗಳು, ಬೋಧಕ ಹಾಗೂ ಅಬೋಧಕ ಸಿಬ್ಬಂದಿಗಳ ಸಮರ್ಪಿತ ಸೇವೆ ಮತ್ತು ಶ್ರಮವನ್ನು ಪ್ರತಿಬಿಂಬಿಸುವಂತಾಗಿದೆ ಎಂದು ಆಯೋಜಕರು ತಿಳಿಸಿದರು. ಫೀನಿಕ್ಸ್ ಇಂಟರ್ನ್ಯಾಷನಲ್ ಶಾಲೆ ತನ್ನ ಆರಂಭದಿಂದಲೂ ಶೈಕ್ಷಣಿಕ ಸಾಧನೆ, ಶಿಸ್ತಿನ ವಾತಾವರಣ ಮತ್ತು ಪೂರಕ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಜಿಲ್ಲೆಯ ಶಿಕ್ಷಣ ಕ್ಷೇತ್ರಕ್ಕೆ ಮಾದರಿಯಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಮಾತನಾಡಿ, ಈ ಪ್ರಶಸ್ತಿ ನನ್ನದಷ್ಟೇ ಅಲ್ಲ, ನಮ್ಮ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿಯ ಸಮರ್ಪಣೆಯ ಫಲವಾಗಿದೆ. ಇದು ನಮ್ಮ ತಂಡದ ಒಗ್ಗಟ್ಟಿಗೆ ದೊರೆತ ಗೌರವ ಎಂದು ಕೃತಜ್ಞತೆಯನ್ನ ಸಲ್ಲಿಸಿದರು. ಇನ್ನು ಶಾಲೆಯ ಅಧ್ಯಕ್ಷರು ಶ್ರೀ ಎಂಎಂ ತಿರ್ಲಾಪುರ, ಉಪಾಧ್ಯಕ್ಷರು ಶ್ರೀ ನರಹರಿ ಕಟ್ಟಿ ಹಾಗೂ ಕಾರ್ಯದರ್ಶಿ ಶ್ರೀಮತಿ ರಾಣಿ ತಿರ್ಲಾಪುರ ಅವರು ಶಾಲೆಗೆ ಸಿಕ್ಕ ಈ ಪುರಸ್ಕಾರವನ್ನು ಶ್ಲಾಘಿಸಿದರು. ವರದಿ ಮಲ್ಲಿಕಾರ್ಜುನ, ಹಾವೇರಿ, ಪ್ರಜಾಪವರ್ ಟಿವಿ. ದಿನಾಂಕ 25/9/2025 ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತು ವೈಎ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮಧುಸೂದನ್ ನಾಯಕ್ ವರದಿಯ ಕುರಿತು ವಿಧಾನ ಪರಿಷತ್ ಮಾಜಿ ಸದಸ್ಯರು ಹಾಗೂ ಮಾಜಿ ಶಾಸಕರಾದ ವೈಎ ನಾರಾಯಣಸ್ವಾಮಿರವರು ಶ್ರೀನಿವಾಸಪುರ ಪಟ್ಟಣದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಧುಸೂದನ್ ನಾಯಕ್ ವರದಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅರ್ಹತೆ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ 2027ಕ್ಕೆ ನಡೆಸುತ್ತೇವೆ ಎಂದು ಹೇಳಿದ್ದರೂ ಸಹ ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸುತ್ತಿದೆ. ಇದು ನಿಜವಾಗಲೂ ನಾಚಿಕೆಗೇಡು. ಈ ಸಮೀಕ್ಷೆ ಜಾತಿಗಳ ನಡುವೆ ಬೆಂಕಿ ಹಚ್ಚಲು ಈ ಸಮೀಕ್ಷೆ ನಡೆಸುತ್ತಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಹಲವಾರು ಸಮೀಕ್ಷೆಗಳನ್ನು ನಡೆಸಿದ್ದು ಅದರ ಫಲಿತಾಂಶವನ್ನು ಬಿಡುಗಡೆ ಮಾಡದೆ ಈ ಹೊಸ ಸಮೀಕ್ಷೆಯನ್ನು ಮಾಡುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಈ ವೇಳೆ ಮಾಜಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್, ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ವರದಿ ವೆಂಕಟ್, ಪ್ರಜಾಪವರ್ ಟಿವಿ, ಕೋಲಾರ. ಮಧುಸೂದನ್ ನಾಯಕ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಇಡೀ ರಾಜ್ಯದಲ್ಲಿ ಸಮೀಕ್ಷೆ ನಡೆಸ್ತೀವಿ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಜೊತೆಯಲ್ಲಿ ಜಾತಿ, ಜನತೆ ಇವೆಲ್ಲವನ್ನು ಮಾಡ್ತೀವಿ ಅಂತ ಹೇಳಿ 60 ಅಂಶಗಳ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ಸೋಮವಾರದಿಂದ ಶುರು ಮಾಡಿದ್ದಾರೆ. ಮೊದಲನೇದಾಗಿ ಜಾತಿ ಗಣತಿ ನಡೆಸೋದಕ್ಕೆ, ಯಾವುದೇ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ
ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ 2027ಕ್ಕೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದೆ. ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಮನಸ್ಥಿತಿ ಹೇಗಿದೆ ಅಂದರೆ, ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿ 150 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಜಾತಿ ಜನಗಣತಿಯನ್ನು ಸಮೀಕ್ಷೆ ಮಾಡಿಸಿ ಇದುವರೆಗೂ ಆ ವರದಿಯನ್ನು ಬಿಡುಗಡೆ ಮಾಡುವ ಯೋಗ್ಯತೆ ಸಿದ್ದರಾಮಯ್ಯನವ್ರಿಗಿಲ್ಲ. ಅದಾದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಸಮೀಕ್ಷೆ ಮಾಡಿಸಿ ಅದನ್ನು ವರದಿ ತಯಾರು ಮಾಡಿಸ್ಕೊಂಡು ಆ ವರದಿಯನ್ನು ಸ್ವೀಕಾರ ಮಾಡಿ ಪಬ್ಲಿಷ್ ಮಾಡಿ ಚರ್ಚೆಗೆ ಬಿಡುವ ಯೋಗ್ಯತೆ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಮರೆಮಾಚುವುದಕ್ಕೆ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡುತ್ತೋ ಆ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಟೆ ಹಾವು ಬಿಡ್ತಾರೆ. ಕಾಂತರಾಜ್ ಬಟ್ಟೆ ಹಾವು ಬಿಟ್ಟಿದ್ದಾಯಿತು, ಜಯಪ್ರಕಾಶ್ ಹೆಗ್ಡೆ ಬಟ್ಟೆ ಹಾವು ಬಿಟ್ಟಿದ್ದಾಯಿತು. ಇವಾಗ ಮಧುಸೂದನ್ ನಾಯ್ಕ್ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಬಟ್ಟೆ ಹಾವು ಬಿಟ್ಟಿದ್ದಾರೆ ಎಲ್ಲರ ಮುಂದೆ. ಅವರ ಉದ್ದೇಶ ಮತ್ತು ಹುನ್ನಾರ ಮತ್ತು ಅವರ ಮೋಸದಾಟ ಏನಿದೆ ಅಂದರೆ, ಈ ಸಮೀಕ್ಷೆ ಮುಖಾಂತರ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಸೌಹಾರ್ದತೆಯನ್ನು ಹಾಳು ಮಾಡಿ ಯಾವ ರೀತಿ ಬೇರೆ ಬೇರೆ ಜಾತಿಗಳೆಲ್ಲ ಅನ್ಯೋನ್ಯತೆ ಬದುಕ್ತಾ ಇದ್ರು ಅದನ್ನು ಆ ಅನ್ಯೋನ್ಯತೆ ನೋಡಬಾರ್ದು, ಆ ಜಾತಿಗಳ ಮಧ್ಯೆ ಕಲಹ ಜಾಸ್ತಿ ಆಗಬೇಕು. ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಮತ್ತು ಅಕಾಡೆಮಿ ನೂತನ ಸೆಂಟರ್ ಉದ್ಘಾಟನೆ. ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಕೆಸಿ ರಸ್ತೆ ಕೆನರಾ ಬ್ಯಾಂಕ್ನ ಮೇಲ್ಮಹಡಿಯಲ್ಲಿ ಪ್ರಾರಂಭವಾಗಿರುವ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಮತ್ತು ಅಕಾಡೆಮಿಯನ್ನು ಮಾಲೀಕರಾದ ಜ್ಯೋತಿ ನಾಯಕ್ ಉದ್ಘಾಟಿಸಿದರು. 10 ವರ್ಷದ ಅನುಭವ ಹೊಂದಿರುವ ಜ್ಯೋತಿ ನಾಯಕ ಅವರ ಒಂದು ನೂತನ ಹೈಟೆಕ್ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಮತ್ತು ಅಕಾಡೆಮಿ ಪ್ರಾರಂಭಿಸಲಾಗಿದೆ. ಬಾಡಿ ಫಿಟ್ನೆಸ್ ಕ್ಲಾಸ್ ಕೂಡ ಕಲಿಸಲಾಗುವುದು ಹಾಗೂ ಮೊದಲ 10 ಅಡ್ಮಿಷನ್ಗಳಿಗೆ %50 ಡಿಸ್ಕೌಂಟ್ ಕೊಡಲಾಗುವುದು. ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಮತ್ತು ಅಕಾಡೆಮಿಯಲ್ಲಿ ಬಾಡಿ ಫಿಟ್ನೆಸ್ ಜೊತೆಗೆ ವಿಶೇಷವಾಗಿ ಹಮಾಮ್ ಬಾತ್, ಲೇಸರ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ಹೇರ್ ಟ್ರಾನ್ಸ್ಫಾರ್ಮೇಷನ್, ಮೇಕ್ ಓವರ್, ಹೈಡ್ರಾ ಫೇಶಿಯಲ್, ಆಲ್ ಟೈಪ್ಸ್ ಆಫ್ ಹೇರ್ ಕಟ್, ಆಲ್ ಟೈಪ್ಸ್ ಆಫ್ ಹೇರ್ ಟ್ರೀಟ್ಮೆಂಟ್, ನ್ಯಾಚುರಲ್ ಸ್ಪಾ, ಬಾಡಿ ಮಸಾಜ್, ಕಸಾ ತೈಲ್, ಹಂಬಾ ತೈಲ್, ಸ್ಟ್ರೈಟ್ನಿಂಗ್, ಅನೇಕ ತರಹದ ಬ್ಯೂಟಿ ಫಿಟ್ನೆಸ್ಗಳಿವೆ. ಒಮ್ಮೆ ಭೇಟಿ ಕೊಡಿ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಮತ್ತು ಅಕಾಡೆಮಿ, ಚಿಕ್ಕೋಡಿ. आमच्याकडे लेझर ट्रीटमेंट, हायड्रा फेशियल, पिलिंग ट्रीटमेंट, बॉडी फेशियल आणि स्किनवरचे कुठले पण स्किन प्रॉब्लेम्स असतील ते सुद्धा रिमूव्ह केले जातील इथे आणि 100% रिझल्ट आहे आमच्याकडे. पिंपल ट्रीटमेंट वगैरे सगळ्या दिल्या जातील, स्कार्स ट्रीटमेंट आणि इथे हमाम बाथसुद्धा आमच्याकडे आहे. हमाम बाथ, बॉडी स्टीम सगळ्या म्हणजे सुविधा उपलब्ध आहेत. परिसरामध्ये कुठे मिळत नाहीत ना? हां, नाही इथं कुठंच, म्हणजे इथं बेळगाव किंवा कोल्हापूर या ठिकाणी या सर्व्हिस मिळाल्या जातील. पण आता फर्स्ट टाइम चिकोडीमध्ये आम्ही हे सगळ्या सुविधा आम्ही अप्रूव्ह केलेल्या आहेत. किती वर्षापासून करताय? म्हणजे माझं पर्सनल पार्लर आधी होतं, ब्लू डर्ट कुरिअर आहे ना, TMC, त्या ठिकाणी माझं आधी पार्लर होतं. मग त्याच्यानंतर आम्ही इकडे शिफ्ट केलं आणि असं वाटलं की तिथे इम्प्रूव्ह भरपूर झालं आहे. मग त्याच्यामुळं काय वाटलं की इथे पण थोडं ಅಂತ ಇಲ್ಲಿ ಕೆಸಿ ರೋಡ್ದಾಗ ಕೆನರಾ ಬ್ಯಾಂಕ್ 2nd ಫ್ಲೋರ್ನಲ್ಲಿ ಬ್ಯೂಟಿ ಪಾರ್ಲರ್ನ ಓಪನ್ ಮಾಡ್ತಾ ಇದ್ವಿ ನ್ಯೂವಾಗಿ. ಇಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗುತ್ತದೆ. ನೀಲ್ ಆರ್ಟ್, ಬ್ಯೂಟಿ ಪಾರ್ಲರ್, ಬ್ಯೂಟಿಗೆ ಏನು ಹತ್ತೆ ಅದೆಲ್ಲನೂ ಸಿಗುತ್ತೆ. ಆದರೂ ಸ್ಟಾಕ್ಸ್ ಇಲ್ಲಿ ಫೇಸ್ ಮೇಡ್ ಇದನ್ನು ಮಾಡಬೇಕಾದ್ರೆ ಸಾಮಾನ್ಯ
ನಮ್ಮಲ್ಲಿ ಎಲ್ಲ ಥರದ ಹಮಾಮ್ಬಾದ್, ಫೇಸ್ ಪ್ರಾಬ್ಲಮ್ಸ್, ಪಿಂಪಲ್ ರಿಮೂವ್ ಆಗ್ತಾವೆ, ಆಮೇಲೆ ಟೈಟೋ ರಿಮೂವ್ ಮಾಡೋದಿದ್ರೆ ಟೈಟೋ ರಿಮೂವ್ ಆಗಿರುತ್ತೆ. ಏನು ಬೇಕು ಬ್ಯೂಟಿಗೆ ಏನು ಬೇಕು ಅದೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾರಿಗೆ ಬೇಕಾದ ದಸರಾ ವಿಶೇಷ ಕಾಕಡ ಆರತಿಯ ಮೂಲಕ ಲೋಕ ಮತ್ತು ರಾಜ್ಯ ಕಲ್ಯಾಣಕ್ಕಾಗಿ ಪ್ರಾರ್ಥನೆ. ಹೌದು, ಇಂದು ಬೆಳಗ್ಗೆ ಗುಳೇದಗುಡ್ಡದಲ್ಲಿರುವಂತಹ ಪುರಾತನ ಶ್ರೀ ಜಗದಾಂಬಾ ದೇವಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಪ್ರತಿದಿನ ಬೆಳಗಿನ ಜಾವ ನಡೆಯುವ ಕಾಕಡ ಆರತಿ ಪೂಜಾ ಕಾರ್ಯಕ್ರಮದಲ್ಲಿ ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂತಹ ಪಿಸಿ ಗದ್ದಿಗೌಡರ್ ಮತ್ತು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಶಾಂತಗೌಡ ಪಾಟೀಲರು ಭಾಗವಹಿಸಿ ನಾಡಿನ ಮತ್ತು ದೇಶದಲ್ಲಿ ಶಾಂತಿ, ಸುಭಿಕ್ಷೆ, ಉತ್ತಮ ಮಳೆ ಬೆಳೆಗಾಗಿ ಶ್ರೀ ಜಗದಂಬಾ ದೇವಿಗೆ ವಿಶೇಷ ಪೂಜೆಯೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ದೇವಿಯ ದರ್ಶನ ಮತ್ತು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಶ್ರೀ ರಾಜಶೇಖರ್ ಶೀಲ್ವಂತ್ ಹಾಗೂ ಮಂಡಲಾಧ್ಯಕ್ಷರು ಶ್ರೀ ನಾಗರಾಜ ಕಾಚಟ್ಟಿ ಮತ್ತು ಶ್ರೀ ಸಂಪತ್ ಕುಮಾರ್ ರಾಟಿ ಹಾಗೂ ಶ್ರೀ ಪಿಎನ್ ಪವಾರ್ ಸಮಾಜದ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಚಿಕಂಡಿಮಠ್, ಪ್ರಜಾಪವಾರ್, ಬಾಗಲಕೋಟೆ. ಅಭಿವೃದ್ಧಿ ಮೂಲಕವೇ ವಿರೋಧಿಗಳಿಗೆ ಉತ್ತರ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ಗೌರಿಬಿದನೂರು ತಾಲೂಕಿನ ಕೆಲ ಮುಖಂಡರು ಸಂತೆಯಲ್ಲಿ ನಿಂತು ಭಾಷಣ ಮಾಡುವ ರೀತಿಯಲ್ಲಿ ಮಾತನಾಡುತ್ತಿರುವುದು ಅವರ ರಾಜಕೀಯ ಅಧೋಗತಿಗೆ ಸಾಕ್ಷಿ ಎಂದು ತಮ್ಮ ರಾಜಕೀಯ ವಿರೋಧಿಗಳ ವಿರುದ್ಧ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಟೀಕಾಪ್ರಹಾರ ನಡೆಸಿದರು. ಅವರು ತಾಲೂಕಿನ ಬಸವಾಪುರದ ಬಿಎಚ್ ರಸ್ತೆಯಿಂದ ಮಿಂಡಿನಹಳ್ಳಿ ಗ್ರಾಮಕ್ಕೆ ಸುಮಾರು 1,80,00,000 ರೂಪಾಯಿಗಳ ವೆಚ್ಚದಲ್ಲಿ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಭಿವೃದ್ಧಿ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು 5 ಸಾರಿ ಶಾಸಕರಾಗಿ ಮಂತ್ರಿಗಳಾಗಿದ್ದ ಇವರು ಒಂದು ಸೋಲನ್ನ ಅರಗಿಸಿಕೊಳ್ಳಲಾಗದೆ ಅಸಹನೆಯಿಂದ ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಪಡಿಸುತ್ತಿರುವುದು, ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾನೂನುಬದ್ಧ ಸುವ್ಯವಸ್ಥೆಗೆ ಭಂಗ ಬಾರದ ರೀತಿಯಲ್ಲಿ ಕೆಲಸ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳನ್ನು ಸಾರ್ವಜನಿಕವಾಗಿ ಕೆಳಮಟ್ಟದ ಭಾಷೆಯಲ್ಲಿ ನಿಂದಿಸುವುದು, ಅವರ ಹಿಂಬಾಲಕರ ಮೂಲಕ ಮಾತಿನ ದಾಳಿ ನಡೆಸುವುದು ಅವರ ಘನತೆಗೆ ಗೌರವ ತರುವುದಿಲ್ಲ ಎಂದ ಶಾಸಕರು, ನನ್ನ ರಾಜಕೀಯ ವಿರೋಧಿಗಳಿಗೆ ಅಭಿವೃದ್ಧಿ ಕೆಲಸಗಳ ಮೂಲಕವೇ ಉತ್ತರ ನೀಡುತ್ತೇನೆ. ವಾಟದ ಹೊಸಹಳ್ಳಿ ಕುಡಿಯುವ ನೀರಿನ ಯೋಜನೆಗೆ ಅಮಾಯಕ ಜನರನ್ನ ಎತ್ತಿಕಟ್ಟುತ್ತಾ ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನ ಹೊಳೆ ನೀರೇ ಬರುವುದಿಲ್ಲ ಎಂದು ಸುಳ್ಳು ಹೇಳುವ ಮೂಲಕ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿರುವ ಇವರು ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನ ಹೊಳೆ ನೀರು ಬಂದರೆ ಇವರುಗಳು ತಮ್ಮ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಾರಾ ಎಂದು ಪ್ರಶ್ನೆ ಕೇಳುವ ಮೂಲಕ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಸವಾಲು ಹಾಕಿದರು. ಕೋಚಿಮಲ್ ನಿರ್ದೇಶಕ ಜೆ ಕಾಂತರಾಜ್ ಅವರು ಮಾತನಾಡುತ್ತಾ, ಕಳೆದ 25 ವರ್ಷಗಳಿಂದ ಈ ಭಾಗದ 16 ಗ್ರಾಮಗಳ ಜನರು ಹಳ್ಳಕ್ಕೆ ಸೇತುವೆ ನಿರ್ಮಿಸಲು ಸಾಕಷ್ಟು ಬಾರಿ ಹಿಂದಿನ ಜನಪ್ರತಿನಿಧಿಗಳನ್ನ ಕೇಳಿಕೊಂಡರೂ ಕೂಡ ಪ್ರಯೋಜನವೂ ಆಗಲಿಲ್ಲ. ಇದೀಗ ಶಾಸಕರು ಜನರ 25 ವರ್ಷಗಳ ಬೇಡಿಕೆಯನ್ನ ನೆರವೇರಿಸಿದ್ದಾರೆ ಎಂದರು. ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾ, ವೀರಶೈವ ಮಹಾಸಭಾ ಅಧ್ಯಕ್ಷ ಮಹೇಂದ್ರ ವೀರಭದ್ರರೆಡ್ಡಿ, ನರಸಿಂಹಮೂರ್ತಿ, ಜಾಮೀನ್ ರಾಜ, ಲಕ್ಷ್ಮಣ್ ರಾವ್, ಯತೀಶ್ ತಳಿದಾಳು, ಚಿಕ್ಕಣ್ಣ, ಬಿವಿ ಗೋಪಿನಾಥ್, ಮಂಜುನಾಥ್, ವಿಶ್ವನಾಥ್, ಅಬ್ದುಲ್ಲಾ, ರಾಜಣ್ಣ ಹಾಗೂ ಇನ್ನಿತರರು ಭಾಗವಹಿಸಿದರು. ಗೌರಿಬಿದನೂರು ವರದಿಗಾರರು ಧನಂಜಯ್. 56 ಹಸುಗಳನ್ನು ರಕ್ಷಣೆ ಮಾಡಿದ ನಗರ ಠಾಣೆಯ ಪೊಲೀಸರು. ಹೌದು, ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಭಾನುವಾರ ಮುಂಜಾನೆ ಖಚಿತ ಮಾಹಿತಿ ಮೇರೆಗೆ ನಗರ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿ 2 ಕಂಟೈನರ್ ಲಾರಿಯಲ್ಲಿ ಸಾಗಿಸುತ್ತಿದ್ದಂತಹ ಸುಮಾರು 56 ಹಸುಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸಿ ಮತ್ತು ಎಎಸ್ಪಿ ಜಗನ್ನಾಥ್ ರಾಯ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ 2 ಕಂಟೈನರ್ ಲಾರಿಯನ್ನು ವಶಕ್ಕೆ ಪಡೆದು ತಪಾಸಣೆ ನಡೆಸಿದಾಗ ಅಕ್ರಮವಾಗಿ 56 ಹಸುಗಳನ್ನು ಕಂಟೈನರ್ನಲ್ಲಿ ತುಂಬಿಕೊಂಡು ಹೈದರಾಬಾದ್ನಿಂದ ಕೇರಳ ರಾಜ್ಯಕ್ಕೆ ಕಳುಹಿಸಲಾಗುತ್ತಿತ್ತು ಎಂದು ಲಾರಿ ಚಾಲಕನನ್ನ ಒಬ್ಬ ವಿಚಾರಣೆ ವೇಳೆ ತಪ್ಪು ಒಪ್ಪಿಕೊಂಡಿದ್ದು ಇನ್ನೊಬ್ಬ ಪರಾರಿಯಾಗಿದ್ದಾನೆ. ರಕ್ಷಣೆ ಮಾಡಿರುವ 56 ಹಸುಗಳನ್ನು ತುಮಕೂರಿನ ಮುಡಿಗೇರಿ ಗೋಶಾಲೆಗೆ ಕಳುಹಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಎಫ್ಐಆರ್ ದಾಖಲಿಸಿ 2 ಕಂಟೈನರ್ ಲಾರಿಯನ್ನು ವಶಕ್ಕೆ ಪಡೆದು ಮುಂದಿನ ರೀತಿಯ ಕ್ರಮ ಜರುಗಿಸಲು ಪೊಲೀಸರು ಮುಂದಾಗಿದ್ದಾರೆ. ಗೌರಿಬಿದನೂರು ವರದಿಗಾರರು ಧನಂಜಯ್ ಎಚ್ಪಿ.
ನಗರದ ಕಲಾಭವನದಲ್ಲಿ ಯಾದವ ಸಂಘ, ಯಾದವ ಯುವ ವೇದಿಕೆ, ಯಾದವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಯಾದವ ಸಮುದಾಯ ಭವನ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆ ಹಾಗೂ ಯಾದವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಅವರು ಯಾದವ ಸಮುದಾಯಕ್ಕೆ 5,000 ವರ್ಷಗಳ ಇತಿಹಾಸವಿದೆ. ಶ್ರೀಕೃಷ್ಣ ಭಗವದ್ಗೀತೆಯ ಬೋಧಿಸುವ ಮೂಲಕ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದಾರೆ. ಇಡೀ ಪ್ರಪಂಚಕ್ಕೆ ಬೋಧನೆ ಮಾಡಿದಂತಹ ತತ್ವಜ್ಞಾನಿ. ಇಂತಹವರ ಸಮುದಾಯ ಆರ್ಥಿಕವಾಗಿ ಇಂದಿಗೂ ಹಿಂದುಳಿದಿದೆ. ಸಮುದಾಯದವರು ಎಷ್ಟೇ ಕಷ್ಟ ಇದ್ದರೂ ತಮ್ಮ ಮಕ್ಕಳಿಗೆ ಕನಿಷ್ಠ ಪದವಿಯವರೆಗೆ ಆದರೂ ಶಿಕ್ಷಣ ನೀಡಬೇಕು. ಶೈಕ್ಷಣಿಕವಾಗಿ ಮುಂದುವರಿದು ಸರ್ಕಾರ ಮಟ್ಟದ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಆಗಲೇ ಸಮುದಾಯ ಸಮಾಜದಲ್ಲಿ ಮುನ್ನೆಲೆಗೆ ಬರಲು ಸಾಧ್ಯವಾಗುತ್ತದೆ ಹಾಗೂ ಸಮುದಾಯದ ಅಭಿವೃದ್ಧಿಗೋಸ್ಕರ ಬೇಕಾದಂತಹ ಅಭಿವೃದ್ಧಿ ಪರವಾದ ಕೆಲಸಗಳನ್ನು ಮಾಡಿಕೊಡಲು ಸದಾ ಸಿದ್ಧವಾಗಿರುವುದಾಗಿ ಹೇಳಿದರು. ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ನಗರದ ಪ್ರಮುಖ ಬೀದಿಗಳಲ್ಲಿ ಕೃಷ್ಣನ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮುದಾಯದ ಅಧ್ಯಕ್ಷ ಬಿಪಿ ಕೃಷ್ಣಮೂರ್ತಿ, ಆಂಧ್ರಪ್ರದೇಶದ ಮಾಜಿ ಸಚಿವ ರಘುವೀರ್ ರೆಡ್ಡಿ, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು, ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯ ಯಾದವ ಸಮುದಾಯದ ಅಧ್ಯಕ್ಷ ಡಿಟಿ ಶ್ರೀನಿವಾಸ್, ಮಾಜಿ ಶಾಸಕಿ ಜ್ಯೋತಿ ರೆಡ್ಡಿ, ಸಿಆರ್ ನರಸಿಂಹಮೂರ್ತಿ, ಮಧುಗಿರಿ ತಹಸೀಲ್ದಾರ್ ಶ್ರೀನಿವಾಸ್, ಸಮುದಾಯದ ಮುಖಂಡರಾದ ನರಸಿಂಹಮೂರ್ತಿ, ಅಶ್ವಥ್ ನಾರಾಯಣ್ ಗೌಡ, ಮುನಿ ಲಕ್ಷ್ಮಮ್ಮ, ದೊಡ್ಡಪ್ಪಯ್ಯ, ಕೃಷ್ಣಪ್ಪ, ಸಿದ್ದಿಗೌಡ, ಅಂಬರೀಶ್, ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೌರಿಬಿದನೂರು ವರದಿಗಾರರು ಧನಂಜಯ ಎಚ್ಪಿ. ಒಂದು ಮೆರವಣಿಗೆಯ ಮೂಲಕ ಶ್ರೀಕೃಷ್ಣನ ಒಂದು ಮೂರ್ತಿಯನ್ನ ಮೆರವಣಿಗೆ ಮೂಲಕ ತಂದು ಇಲ್ಲಿ ಈ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಿಸ್ತಾ ಇದ್ರಿ. ಅದು ಕೂಡ ಈ ಒಂದು ಕಲಾಭವನ ತುಂಬಿ ತುಳುಕುವ ಮಟ್ಟದಲ್ಲಿ, ತುಂಬಿ ಹೊರಗಡೆಯೂ ಕೂಡ ನಿಂತುಕೊಳ್ಳುವಂಥ ಒಂದು ಮಟ್ಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಈ ಒಂದು ಯಾದವ ಸಂಘ ಏನು ಒಂದು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ, ವಿದ್ಯಾರ್ಥಿ ಭವನವನ್ನು ವಿದ್ಯಾರ್ಥಿ ನಿಲಯವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆಲ್ಲ ಸಹಕಾರ ಕೊಡೋಕ್ಕೆ ಬಂದಂಥ ಎಲ್ಲವರನ್ನ ನೋಡಿದರೆ ನೀವು ಈ ಸಮುದಾಯ ಎಷ್ಟು ಒಗ್ಗಟ್ಟಿನಿಂದ ಇದೆ ಅನ್ನೋದನ್ನು ನಮಗೆ ತೋರಿಸ್ಪಡ್ತಾ ಇದೆ. ಒಂದು ಹೇಳ್ತೀನಿ, ಇವತ್ತು ಯಾದವ ಸಮುದಾಯ ಅಂತಂದರೆ ಶ್ರೀಕೃಷ್ಣನ ವಂಶಸ್ಥರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. 5,000 ವರ್ಷಗಳ ಇತಿಹಾಸ ಇದೆ ಯಾದವರಿಗೆ. ಶ್ರೀಕೃಷ್ಣ ಏನು ತನ್ನ ಭಗವದ್ಗೀತೆಯ ಮೂಲಕ ತತ್ವ ಉಪದೇಶವನ್ನು ಮಾಡಿದರೆ ಇಡೀ ಪ್ರಪಂಚದಲ್ಲಿ ದೊಡ್ಡ ಫಿಲಾಸಫರು, ತತ್ವಜ್ಞಾನಿ ಅನ್ನೋದು ಎಲ್ಲರೂ ಗೊತ್ತಿದೆ. ಇಡೀ ಪ್ರಪಂಚ ಇವತ್ತು ಅವ್ರನ್ನ ಪೂಜಿಸ್ತಾ ಇದೆ. ಅಂಥ ಒಂದು ಮಹಾನೀಯರನ್ನ ಒಂದು ವಂಶಸ್ಥರಾಗಿ ನೀವೆಲ್ಲ ಹೇಳ್ಕೊಳ್ಳೋದು ಒಂದು ದೊಡ್ಡ ಹೆಮ್ಮೆ ಅಂತ ನನ್ನ ಭಾವನೆ. ಇಂಥ ದೊಡ್ಡ ಸಮುದಾಯದಲ್ಲಿ ಒಂದು ಕೊರತೆ ಏನಂತಂದರೆ ಆರ್ಥಿಕವಾಗಿ ಹಿಂದುಳಿದಿರೋದೇ ಒಂದು ದೊಡ್ಡ ಕೊರತೆ. ಧಾರವಾಡ ಬಿಜೆಪಿ ಕಾರ್ಯಕರ್ತರಿಂದ ಗುಂಡಿಲಾಡ್ ಘೋಷಣೆ ಕೂಗಿ ಪ್ರೊಟೆಸ್ಟ್. ಜಿಲ್ಲೆಯಲ್ಲಿನ ರಸ್ತೆ ಗುಂಡಿಗಳ ಮುಚ್ಚಲು ಆಗ್ರಹ. ಧಾರವಾಡ ಜಿಲ್ಲೆಯ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚಿಸಲು ಆಗ್ರಹಿಸಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರ ಗುಂಡಿ ಲಾಡ್ ಎಂದು ಘೋಷಣೆ ಕೂಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಗರದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಲ್ಇಎ ಕ್ಯಾಂಟೀನ್ ರಸ್ತೆಯಲ್ಲಿಯೇ ಕುಳಿತುಕೊಂಡು ಪ್ರತಿಭಟನೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗುಂಡಿಲಾಡ್ ಎಂದು ಘೋಷಣೆ ಕೂಗಿ ಉಸ್ತುವಾರಿ ಸಚಿವ ಹಾಗೂ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿನ ನಗರ ರಸ್ತೆಗಳು ತಗ್ಗುಗುಂಡಿಗಳಿಂದ ಟಾರ್ ರಸ್ತೆಗಳು ಕಳೆದು ಹೋಗಿವೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಜಿಲ್ಲೆಯಲ್ಲಿ ರಸ್ತೆ ಗುಂಡಿಗಳು ಮುಚ್ಚುವುದೇ ಮರೆತಿದ್ದಾರೆ. ಇದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಾತೆತ್ತಿದ್ರೆ ಸಂತೋಷ್ ಲಾಡ್ ಸಾಹೇಬ್ರು ಮೋದಿ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ಜಿಲ್ಲೆಯ ರಸ್ತೆ ಗುಂಡಿಗಳ ಬಗ್ಗೆ ಅಥವಾ ಜನಪರ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ಈ ಕೂಡಲೇ ಜಿಲ್ಲೆಯಲ್ಲಿನ ರಸ್ತೆ ಗುಂಡಿಗಳ ಮುಚ್ಚಲು ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಜೆಪಿಯ ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಧಾರವಾಡ. ಗುಂಡಿ ಲಾಡ್
ಮಾನ್ವಿ ತಾಲೂಕಿನಲ್ಲಿ ಧಾರಾಕಾರ ಮಳೆ, ಬೆಳೆಗಳು ಹಾಳು. ರೈತರಿಗೆ ಪರಿಹಾರ ನೀಡುವಂತೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಒತ್ತಾಯ. ಹತ್ತಿ ಬೆಳೆಗಳು ಹಾಳು, ರೈತರು ಕಂಗಾಲು. ನಿಮ್ಮ ಜೊತೆ ನಾವಿದ್ದೇವೆ ಎಂದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ. ಮಾನ್ವಿ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಧಾರಾಕಾರ ಮಳೆಯಾಗಿದ್ದು, ಇದರ ಪರಿಣಾಮ ಹತ್ತಿ ಬೆಳೆಗಳು ಹಾಳಾಗಿದ್ದು, ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಎಂದು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಒತ್ತಾಯಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್, ಪೋತ್ನಾಳ್, ಜೀನೂರು, ತಡಕಲ್ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ಹತ್ತಿ ಮತ್ತು ಜೋಳದ ಬೆಳೆಗಳನ್ನು ಪರಿಶೀಲಿಸಿ ಮಾತನಾಡಿದರು. ಈ ಭಾಗದ ರೈತರು ಮಳೆಯಾಶ್ರಿತವಾಗಿ ಬೆಳೆಗಳನ್ನು ಬೆಳೆಯುತ್ತಾರೆ. ಆದರೆ ಹತ್ತಿ ಹಾಗೂ ಜೋಳ ಬೆಳೆದ ರೈತರು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ, ನಿಮ್ಮ ಜೊತೆ ಸದಾ ಇರುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ವರದಿ ಎಂಡಿ ಗೌಸ್, ಮಾನ್ವಿ. ಒಳಗನೆ ಬಿತ್ತಬೇಕು. ಅದು ಉತ್ತರ ಕಾಂತಿ ಒಂದು ದಿವಸ ಹೋಯ್ತಪ್ಪ ಅಂದ್ರೆ ಅದು ಅರಿವು ಬೆಳೆಂಗಣ ತೆನೆ ಬಿಡ್ತಾರ, ಕಾಳು ಒಂದು ಕಾಳು ಆಗಲ್ಲ. ನಿನ್ನೆ ಶನಿವಾರ ಹೋಯ್ತಾ? ನಿನ್ನೆ ಗೌರ್ಮೆಂಟ್ ರೇಟ್ ಯಾವ ಸಾಲ ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.